ನಮಸ್ಕಾರ ಸ್ನೇಹಿತರೆ, ನಾನು ಸಂಚಾರ ಮಂಜು ಮಾತಾಡೋದ. ನೀವು ನೋಡಾಕತ್ತೀರ ಸಂಚಾರ ಮಂಜು ವ್ಲಾಗ್ಸ್ ಯೂಟ್ಯೂಬ್ ಚಾನಲ. ಇವತ್ತು ನಮ್ಮ ವಿಡಿಯೋದೊಳಗೆ ಏನು ವಿಶೇಷತೆಪ್ಪ ಅಂದ್ರೆ ಆಲ್ರೆಡಿ ತಮ್ಮೆಲ್ಲ ನೋಡ್ರಿ ನೀವು. ನಮ್ಗೆ ಯೂಟ್ಯೂಬ್ ಕಡೆಯಿಂದ ಫಸ್ಟ್ ಪೇಮೆಂಟ್ ಬಂದೈತಿ, ಅಂದರೆ ಯೂಟ್ಯೂಬ್ ಕಡೆಯಿಂದ ರೊಕ್ಕ ಬಂದೈತಿ. ಸುಮಾರು ದಿನಗಳಿಂದ ಯೂಟ್ಯೂಬ್ ಒಳಗೆ ವಿಡಿಯೋ ಮಾಡಾಕತ್ತೀರಿ. ಇವತ್ತು ನಾನು ನಾನು ಯೂಟ್ಯೂಬ್ ಚಾನಲ್ ಏನು ಎಷ್ಟು ಜನ ನೋಡ್ಕೊಂಡಿರಿ, ಎಷ್ಟು ಜನ ನೋಡ್ಕೊಳ್ತಾ ಬಂದೀರಿ, ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನೀವು ಇವತ್ತು ಸಪೋರ್ಟ್ ಮಾಡೋದ್ರಿಂದ ಇವತ್ತು ನನಗೆ ಯೂಟ್ಯೂಬ್ ಕಡೆಯಿಂದ ರೊಕ್ಕ ಬಂದೈತಿ. ಇವತ್ತು ಎಷ್ಟು ನನಗೆ ಫಸ್ಟ್ ಪೇಮೆಂಟ್ ರೊಕ್ಕ ಬಂದೈತಿ ಅನ್ನೋ ಅಂಥದ್ದು ನಿಮ್ಮ ಜೋಡಿ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋದ ಮುಖಾಂತರ. ಯೂಟ್ಯೂಬ್ ಕಡೆಯಿಂದ ನಾನು ದುಡ್ಡು ಮಾಡ್ಬೇಕಂತೇಳಿ ಭಾಳ ದಿವಸದಿಂದ ಯೂಟ್ಯೂಬ್ದಿಂದ ಪ್ರಯತ್ನ ಪಡಾಕ್ತಿದ್ದೆ. ಅಂದ್ರೆ ಈ ಥರ ವ್ಲಾಗ್ಸ್ ವಿಡಿಯೋಗಳು ಮಾಡ್ತಿದ್ದಿಲ್ಲ. ಮೊದಲ ಜನಪದ ಹಾಡುಗಳು ಅವ ಇವು ಹಾಕ್ತೀನೋ, ಬಟ್ ಯಾವ ವರ್ಕೌಟ್ ಆಗಲಿಲ್ಲ. ಆನಂತರ ಒಬ್ಬ ವ್ಯಕ್ತಿ ಮಾರುತಿ ಬಾನಿಗೆ ಅಂತೇಳಿ ಸಂಚಾರಿ ಕುರುಬರು ಯೂಟ್ಯೂಬ್ ಚಾನಲ್ ಇತ್ತು. ಆ ವ್ಯಕ್ತಿ ವ್ಲಾಗ್ಸ್ ಚಾನಲ್ ಮಾಡಿದ. ಆ ವ್ಯಕ್ತಿ ನೋಡಿ ನಾವು ಮಾಡ್ಬೋದಲ್ಲ ಅಂತೇಳಿ ನಮಗೂ ಅನಿಸಿತು. ಆ ವ್ಯಕ್ತಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು. ಆದರೆ ನಮ್ಮ ಜೋಡಿ ಇಲ್ಲವ, ಆ ಮಿಸ್ ಯು ದೋಸ್ತ. ಆನಂತರ ನಮ್ಮೂರಿನ ಒಬ್ಬ ವಾಸು ಬರ್ಗೊಂಡೆ ಅಂತೇಳಿ ನಮ್ಮ ಮಾಮ, ಅವನಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನೀವು ವ್ಲಾಗ್ ಚಾನಲ್ ಮಾಡಿದ್ರೆ ನಡಿತೈತಿ ಮಾವ, ನೀವು ಮಾತಾಡ್ತಿ ಮಾವ, ನೀವು ಮಾಡು ಅಂಥೇಳಿ ಅವನು ನನಗೆ ಭಾಳ ಸಲ ಹೇಳಿದ್ದ. ಅಂದ್ರೆ ನನಗಿಂತ ಹೆಚ್ಚಿಗೆ ಅವ್ನು ಕಾನ್ಫಿಡೆನ್ಸ್ ಐತಿತ್ತು, ನೀವು ಮಾಡ್ತಿ ಅನ್ನುವಂಥದ್ದು. ಅವನಿಗೂ ಈ ವಿಡಿಯೋ ಮುಖಾಂತರ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವನು ಕೂಡ ಒಳ್ಳೆ ಕಲಾವಿದ, ನಮ್ಮ ಊರಿನ ಹಿರಿಯ ಜಾನಪದ ಗಾಯಕ, ನಂತರ ಕವಿಗಾರ. ಭಾಳ ಚಂದ ಹಾಡುಗಳು ನಮ್ಮ ಜಾನಪದ ಲೋಕದಾಗ ಬರ್ದಾನ. ಅವನಿಗೂ ನಾವು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು. ಭಾಳ ಸಲ ಈ ವ್ಲಾಗ್ಸ್ ಬಗ್ಗೆ ನನಗೆ ಹುರುಪು ಮಾತಾಡ್ತಿದ್ದವ. ಆನಂತರ ಇನ್ನೊಬ್ಬ ನಮ್ಮ ಸಂಚಾರಿ ಒಳಗೆ ಸ್ಪೆಷಲ್ ವ್ಯಕ್ತಿ ಅಂದ್ರೆ ಯೂಟ್ಯೂಬ್ ಕಡೆಯಿಂದ ಸೀನಿಯರ್ ಅನ್ಸ್ಕೊಂಡಂಥ ಬೀರಣ್ಣ ಗುಡುಗುಡಿ ಅವ್ರಿಗೆ ನಾನು ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಭಾಳ ಸಲ ನನ್ನ ಯೂಟ್ಯೂಬ್ ಚಾನಲ್ಗೆ ಇದೆ ಅಂತಲ್ಲ, ಭಾಳ ಚಾನಲ್ಗಳು ನಾನು ಎಷ್ಟು ಚಾನಲ್ಗಳು ಯೂಟ್ಯೂಬ್ ಚಾನಲ್ ಮಾಡಿ ನಾನು ಪ್ರಯತ್ನ ಮಾಡೀನಿ. ಪ್ರತಿಯೊಂದು ಚಾನಲ್ಗೆ ಅನ್ನ ಸಪೋರ್ಟ್ ಮಾಡ್ಯಾನ. ಪ್ರತಿಯೊಂದು ನಾವು ಏನು ಮಾಡಿದ್ರು ಅನ್ನ ಯಾವತ್ತು ಬೇಜಾರು ಮಾಡ್ಕೊಳ್ಳೋದಂಗೆ, ಏನು ಕೇಳಿದ್ರು ಅದಕ್ಕೆ ಆನ್ಸರ್ ಕೊಡೋವ. ಯೂಟ್ಯೂಬ್ನಾಗ ನಮಗೆ ಅಲ್ಪ ಸ್ವಲ್ಪ ಮಾಹಿತಿ ಇತ್ತು, ಇನ್ನು ಅಲ್ಪ ಸ್ವಲ್ಪ ಗೊತ್ತೇ ಇರಲಿಲ್ಲ. ಯಾವುದು ನಮಗೆ ಗೊತ್ತಿರಲಿಲ್ಲ ಆ ವ್ಯಕ್ತಿನ ಕೇಳಿದಾಗ ಸರಳವಾಗಿ ಹೇಳೋ ಹಿಂಗಾಯ್ತು ನೋಡ್ರಿ ಅಂತೇಳಿ ಭಾಳ ಸಲ ನಮಗೆ ಹೆಲ್ಪ್ ಮಾಡ್ಯಾನ. ಅವನಿಗಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ. ಈ ವಿಡಿಯೋದ ಮುಖಾಂತರನ ನಿನಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾನೆ ಬೀರಣ್ಣ ಗುಡುಗುಡಿ. ಅವ್ನು ಯೂಟ್ಯೂಬ್ ಚಾನಲ್ಗಳು ಅದಾವು, ಒಳ್ಳೆ ಡೊಳ್ಳಿನ ಪದಗಳ, ಆನಂತರ ಇವು ನಾಟಕ ಅವು ಇವು ಹಾಕ್ತಿರ್ತಾನೆ. ಅವನು ಒಂದು 2-3 ಚಾನಲ್ಗಳು ಅದಾವು, ಬೀರಣ್ಣ ಗುಡುಗುಡಿ ಚಾನಲ್ಗಳು ಅದಾವು. ಅವನ ಚಾನಲ್, ನನ್ನ ಚಾನಲ್ ನೋಡುವಂಥವ್ರು ಯಾರಾದರೂ ಅವ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆನಂತರ ಸ್ಪೆಷಲ್ ಥ್ಯಾಂಕ್ಸ ನಮ್ಮ SG ಸಂಗಮೇಶ್ ಮಾವಿಗೆ ಹೇಳ್ಬೇಕು. ಅವನು ಕೂಡ ನನ್ನ ಚಾನಲ್ನ ಮಾನಿಟೈಸೇಷನ್ ಆಗಕ್ಕೆ ಅವನು ಕೂಡ ಪ್ರಯತ್ನ ಪಟ್ಟಾನ. ಆನಂತರ ಬಾಳು ಬೆಳಗುಂದಿ ಅನ್ನೋಗೂ ಥ್ಯಾಂಕ್ಸ್ ಹೇಳ್ಬೇಕು, ಅವನು ಸಪೋರ್ಟ್ ಮಾಡ್ಯಾನ. ಇನ್ನು ಈ ಥರ ಗೆಳೆಯರು ಅಷ್ಟರು ಕೊಡ್ಕೊಂಡು ನನಗೆ ಇವತ್ತು ಈ ಅಮೌಂಟ್ ನನ್ನ ಕೈಗೆ ಸೇರ್ಬೇಕಂತ ಏನು ಇಷ್ಟು ದಿವಸ ಹಿಂದೆ ನನಗೆ ಹೆಲ್ಪ್ ಮಾಡಿರಿ, ಸ್ಪೆಷಲ್ ಅಷ್ಟರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ವಿಡಿಯೋ ಕೊನೆ ತನಕ ನೋಡಿರಿ. ನನಗೆ ಎಷ್ಟು ಅಮೌಂಟ್ ಬಂದೈತಿ, ಅದು ಹೆಂಗೆ ಬಂದೈತಿ ಅನ್ನುವಂಥದ್ದು ಮಾಹಿತಿ ನಿಮಗೆ ಸಂಪೂರ್ಣ ಇದ್ರೊಳಗೆ ಕೊಟ್ಟಿದ್ದೀನಿ. ಕೊನೆ ತನಕ ವಿಡಿಯೋ ನೋಡಿರಿ. ಬಂದೇನೆ. ಭಾಳಷ್ಟು ಜನಕ್ಕೆ ಕನ್ಫ್ಯೂಸ್ ಐತಿ ವಿಡಿಯೋದೊಳಗೆ. ಅಂದ್ರೆ ಯೂಟ್ಯೂಬ್ನಾಗ ವಿಡಿಯೋ ಹಾಕ್ತಾರೋ, ಕೆಲಸ ಇಲ್ಲ ಬಗ್ಸ್ ಎಲ್ಲ ಸುಳಿ ಮಕ್ಕಳು ಏನಾದರೂ ಮಾಡ್ಕೊತಿರ್ಗಾಡ್ತಾರೋ ಅನ್ನೋವಂಥವ್ರು ಇದಾರು. ಆಮೇಲೆ ಯೂಟ್ಯೂಬ್ನಿಂದ ರೊಕ್ಕ ಬರ್ತೈತಿಪ್ಪ ಅನ್ನೋವಂಥವ್ರು ಇದಾರು. ಕೆಲವೊಬ್ರು ಯೂಟ್ಯೂಬ್ನಿಂದ ರೊಕ್ಕ ಬರ್ತೈತೋ ಬರೋಲ್ಲ ಅನ್ನೋ ಕನ್ಫ್ಯೂಸ್ ಒಳಗೂ ಅದಾರು. ಅದೆಲ್ಲ ಕೆಲವೊಬ್ರಿಗೆ ಯಾವ ಥರ ತಿಳ್ಕೊಂಡಾರಪ್ಪ ಅಂದ್ರೆ ಸುಮ್ಮನೆ ಏನು ಫೇಕ್ ಇವು ಅನ್ನೋರು ಕೂಡ ಅದಾರು. ಆನಂತರ ಎಷ್ಟು ಬರ್ತೈತಿಪ್ಪ ಅನ್ನುವಂಥದ್ದು, ಎಷ್ಟಕ್ಕೆ ಹೆಂಗೆ ರೊಕ್ಕ ಬರ್ತೈತಿ, ಅದ್ರ ಹೆಂಗೆ ಬರ್ತೈತಿ ಅನ್ನುವಂಥವ್ರು ಕೂಡ ಅದಾರು. ಭಾಳಷ್ಟು ಜನ ಯೂಟ್ಯೂಬಿಂದ ರೊಕ್ಕ ಮಾಡ್ಬೇಕಂತ ಪ್ರಯತ್ನ ಒಳಗೂ ಅದಾರು. ಅದೇ ಪ್ರಯತ್ನದಿಂದ ನಾನು ಇವತ್ತು ಇಷ್ಟು ದಿವಸ ಪ್ರಯತ್ನ ಪಟ್ಟು ಇವತ್ತು ಫಲ ಸಿಕ್ಕೈತಿ. ಇದು ಸುಮಾರು ದಿವಸಗಳ ಹಿಂದೆ ನಾನು ರೊಕ್ಕ ಬಂದೈತಿ, ಬಟ್ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಭಾಳಷ್ಟು ಜನ ಒಳ್ಳೆ ಮನಸ್ಸಿನಿಂದ ನನ್ನ ವಿಡಿಯೋಗಳನ್ನು ನೋಡಿ ಹರಿಸಿ ನನಗೆ ಯೂಟ್ಯೂಬ್ನಿಂದ ಒಂದು ದುಡ್ಡು ಸಿಗೋ ಥರ ಮಾಡಿದ್ದೀರಿ. ಕೆಲವೊಂದು ಜನ ನಾನು ನೋಡಿ ನಿಂದನೆ ಆಡಿ ಕೂಡ ನಕ್ಕಾರು, ಅಪಹಾಸ್ಯ ಮಾಡಿ ನಕ್ಕಾರು ಕೊಡೋದಾರು. ಅವ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾನೆ. ಯಾಕಂದ್ರೆ ನನ್ನ ನೋಡಿ ನೀವೇನು ಇನ್ನೊಬ್ರು ಹಾಸ್ಯ ಮಾಡಿ ನಗಬೇಕಂತ ನೋಡಿದ್ರೆ, ಹಿಂಗೆ ಮಾಡ ನೋಡಿ ವಿಡಿಯೋದಲ್ಲಿ ಹಿಂಗೆ ಹೇಳ್ಯಾನ ನೋಡೋ, ಒಂದು ಯಾವುದೋ ಗುಡ್ದಾಗ ಒಂದು ಬಿಕ್ಕಿಕಾಯ್ದು ವಿಡಿಯೋ ಮಾಡಿದ್ದು ಅವಾಗೇ ಬಿಕ್ಕಿಗೆ ವಿಡಿಯೋ ಮಾಡಿದೆ ಅಂತೇಳಿ ನಾನು ನೋಡಿ ನಕ್ಕವ್ರು ಕೊಡೋದಿರಿ. ಅದಕ್ಕೆ ನೀವು ನಕ್ಕಿದ್ದಕ್ಕೂ ಕೂಡ ನನಗೆ ತುಂಬ ನನಗೆ ಖುಷಿಯಾಗಿತ್ತು. ಯಾಕೇಳು, ನೀವು ನಕ್ಕೊಂತ ಅದನ್ನು ನಿಂದನೆ ಆಡೋಕ್ಕೋಸ್ಕರ ನಾನು ವಿಡಿಯೋ ನೋಡಿದ್ರಿ. ಬಟ್ ನೀವು ಮಾಡಿರೋದ್ರಿಂದ ಆ ಕೆಲಸದಿಂದ ಇವತ್ತು ನನಗೆ ದುಡ್ಡು ಬಂದೈತಿ. ಯಾರು ಏನು ಮಾಡಿದ್ರು ಕೂಡ ದುಡ್ಡಿಗೋಸ್ಕರ ಮಾಡ್ತಿರ್ತಾರೆ. ಯಾರೋ ಖಾಲಿ ಪೀಲಿ ಆಗಲಿ ಮಾಡೋಕ್ಕೆ ಪ್ರಯತ್ನ ಪಡೋದಿಲ್ಲ. ಅದೇ ರೀತಿ ಇರಲಿ. ಟೋಟಲ್ ಎಲ್ಲರಿಗೂ ನಾನು ಸಬ್ಸ್ಕ್ರೈಬ್ ಮಾಡಿ ನೋಡಿದವ್ರಿಗಾಯ್ತು, ಪ್ರತಿಯೊಬ್ಬರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾನೆ ನಾನು ಹೃದಯಪೂರ್ವಕವಾಗಿ. ಮತ್ತೊಂದು ಇನ್ನೊಂದಪ್ಪ, ನಾನು ಭಾಳಷ್ಟು ಜನ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ, ಅಣ್ಣ ಇದ್ರೊಳಗೆ ದುಡ್ಡು ಬರ್ಬೇಕಾದ್ರೆ ಹೆಂಗೆ ಮಾಡ್ಬೇಕಣ್ಣ, ಹೆಂಗೆ ಏನೇನು ಇದ್ರ ಪ್ಲ್ಯಾನ್ ಹೆಂಗೈತಣ್ಣ ಅಂತ ಕೇಳುವಂಥವ್ರು ಭಾಳ ಜನ ಇದ್ದೀರಿ. ನನಗಿರುವಂಥ ಮಾಹಿತಿನ ಇವತ್ತು ನಿಮ್ಮ ಎದುರಿಗೆ ಹೇಳ್ಕೊಳ್ತೇನೆ. ಆ ನಂತರ ಎಷ್ಟು ನಾನು ದುಡ್ಡು ಬಂದೈತೆ ಅನ್ನೋದು ನಿಮಗೆ ತೋರಿಸ್ತೇನೆ, ಹೇಳ್ತೇನೆ. ಅಂದರೆ ಯೂಟ್ಯೂಬ್ ರೂಲ್ಸ್ ಪ್ರಕಾರ ಇಷ್ಟೇ ಬಂದಿತ್ತು ಅಂತ ಹೇಳುವಂಗಿಲ್ಲ ಅಂತ. ಬಟ್ ನಾನು ನಿಮಗೆ ಇದ್ರೊಳಗೆ ಒಂದು ಕ್ಲೂ ಕೊಡ್ತೀನಿ. ಅದನ್ನು ನೀವು ಎಷ್ಟು ಬಂದಿದೆ ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿರಿ. ಫಸ್ಟ್ನೇದಾಗಿ ಯೂಟ್ಯೂಬ್ ಕಡೆಯಿಂದ ರೊಕ್ಕ ಬರಬೇಕಾದ್ರೆ
ನೀವು ಒಂದು ಚಾನಲ್ ಜಿಮೇಲ್ ಮುಖಾಂತರ ಒಂದು ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ಆನಂತರ ಒಳ್ಳೆ ಕಂಟೆಂಟ್ ಹಾಕಬೇಕು. ನಿಮ್ಮದೇ ಆದಂಥ ವಿಡಿಯೋಗಳ ಮಾಡ್ಕೋಬೇಕು. ಬೇರೆ ಕಡೆದು ಎಲ್ಲೇ ಯಾರೋ ಮಾಡಿದ ವಿಡಿಯೋ ಆಗಲಿ, ಯಾರೋ ಮಾಡಿದ ಹಾಡಾಗಲಿ ತೊಗೊಂಡು ನಿಮ್ಮ ಯೂಟ್ಯೂಬ್ ಚಾನಲ್ದಾಗ ಹಾಕಬಾರ್ದು. ಆನಂತರ ಸ್ವಂತ ನಿಮ್ಮ ವಿಡಿಯೋ ಇತ್ತಪ್ಪ ಅಂದ್ರೆ ನೀವು ಯಾವುದೇ ರೀತಿಯಿಂದ ಭಯ ಪಡೋಂಥ ಅವಶ್ಯಕತೆ ಇಲ್ಲ. ನೀವು ಚಾನಲ್ ಮಾಡ್ಕೊಂಡ ಮೇಲೆ ನಿಮ್ಗೆ 1,000 ಜನ ಸಬ್ಸ್ಕ್ರೈಬರ್ ಆಗಬೇಕು. 4 ತಾಸು ವಾಚ್ ಟೈಮ್ ಆಗಬೇಕು. ಅವಾಗ ನಿಮಗೆ ಮಾನಿಟೈಸೇಷನ್ ಅಪ್ಲೈ ಹಾಕೋಕ್ಕೆ ನಿಮ್ಗೊಂದು ಆಪ್ಷನ್ ಸಿಗ್ತೈತಿ. ಆನಂತರ ನೀವು ಕರೆಕ್ಟಾಗಿ ವಿಡಿಯೋವನ್ನು ನೀವು ಯಾರ್ದೋ ಕಾಪಿ ಆಗಲಿ ಯಾರ್ದೋ ಒಂದು ವಿಡಿಯೋ ಬಳಸಿಲ್ಲಪ್ಪ ಅಂದ್ರೆ ನಿಮ್ಗೆ ಮಾನಿಟೈಸೇಷನ್ ಆನ್ ಆಕೈತಿ. ಕಂಗ್ರ್ಯಾಚುಲೇಷನ್ ಯೂಟ್ಯೂಬ್ ಪ್ರೋಗ್ರಾಮ್ ಅಂತ ಮೇಲ್ ಬರ್ತೈತಿ. ನೀವು ಅಕಸ್ಮಾತ್ ಯಾರ್ದಾರ ಒಂದು ವಿಡಿಯೋ ತೊಗೊಂಡು ಒಂದು ಇನ್ನೊಬ್ರದ್ದು ನೀವು ಕಾಪಿ ಮಾಡಿ ಹಾಕ್ಕೊಂಡಿರೋದಂಥದ್ದು ಕಂಟೆಂಟ್ ಅಂತೇಳಿ ಯೂಟ್ಯೂಬ್ನಾರ ಮಾನಿಟೈಸೇಷನ್ ಕೊಡೋದಿಲ್ಲ. ಅವಾಗ ನೀವು ಮೊದಲಿಗೆಲ್ಲ 1 ತಿಂಗಳು ನಿಂತು ಅಪ್ಲೈ ಮಾಡೋಕೆ ಆಪ್ಷನ್ ಇತ್ತು. ಬಟ್ ಇವಾಗ 3 ತಿಂಗಳೈತಿ ಆಪ್ಷನ್ ಮತ್ತು ಅಪ್ಲೈ ಕೊಡೋಕೆ. ಅದೇ ರೀತಿ ನೀವು ಹೊಸದಾಗಿ ಯಾರು ಚಾನಲ್ ಮಾಡಾಕತ್ತಿದ್ರಪ್ಪ ಅಂದ್ರೆ ನನ್ನ ಮುಖಾಂತರ ತಿಳ್ಕೊಳ್ಬೇಕು ಅನ್ನೋರಿದ್ರಂದ್ರೆ ದಯಮಾಡಿ ಇನ್ನೊಬ್ರದ್ದು ಯಾರ್ದೋ ವಿಡಿಯೋನ ತೊಗೊಂಡು ನಿಮ್ಮ ಯೂಟ್ಯೂಬ್ ಚಾನಲ್ ಹಾಕಕ್ಕೆ ಹೋಗಬೇಡ್ರಿ. ನೀವು ಏನಾಗಿರಲಿ ಜಗತ್ತು ನಿಮ್ಮ ಹುತ್ತರ ಅನ್ಕೊಳ್ಳಿ, ಶಾನರ್ ಅನ್ಕೊಳ್ಳಿ, ನಿಮ್ಮಲ್ಲಿ ಏನೈತಿ ಅದನ್ನು ಹೇಳೋಕ್ಕೆ ಪ್ರಯತ್ನ ಮಾಡಿರಿ. ಅದು ನೀವು ಪ್ರಯತ್ನ ಪಟ್ಟರೆ ಅಂದ್ರೆ ನಿಮಗೆ ಫಲ ಸಿಗ್ತೈತಿ. ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ್ರಿ. ಆನಂತರ ಮಾನಿಟೈಸೇಷನ್ ಆನ್ ಆದಮೇಲೆ ಮಾನಿಟೈಸೇಷನ್ ಆನ್ ಆಗಕ್ಕೆ ಬೇಕಾದ್ರೆ ನಿಮ್ಮ ಹತ್ರ ಪಾನ್ ಕಾರ್ಡ್ ಬೇಕಾಗತ್ತೆ. ಯಾಕಂತ ನೀವು ಪಾನ್ ಕಾರ್ಡ್ನಾಗ ಇರುವಂಥ ನಿಯಮ ಏನೈತಿ ಅಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಆಧಾರ್ ಕಾರ್ಡ ಪಾನ್ ಕಾರ್ಡ ಮೇನ್ ಬೇಕಾಗವು. ಆನಂತರ ನೀವು ಅಪ್ಲೈ ಮಾಡಿದ ಮಾನಿಟೈಸೇಷನ್ ಆನ್ ಆದಮೇಲೆ $10 ಆದಮೇಲೆ ನಿಮಗೊಂದು ಐಡೆಂಟಿ ವೆರಿಫಿಕೇಷನ್ ಮಾಡ್ಬೇಕಂತ ಹೇಳ್ತಾರೆ. 4 ಮೂಲಿಗೆ ಚೌಕಿರುವಂಥದ್ದು ಒಂದು ಪಾನ್ ಕಾರ್ಡ್ ಬೇಕಾಗತ್ತೆ. ಆ ಪಾನ್ ಕಾರ್ಡ ನಿಮಗೆ ನಾವು ವಿಡಿಯೋ ಸ್ಕ್ರೀನ್ ಮೇಲೆ ಹಾಕಿರ್ತೇನೆ ನೋಡಿರಿ. ಆ ರೀತಿ ಪಾನ್ ಕಾರ್ಡ್ ಬೇಕಾಗತ್ತೆ. ಆ ಪಾನ್ ಕಾರ್ಡ ಐಡೆಂಟಿ ವೆರಿಫಿಕೇಷನ್ ಆದಮೇಲೆ ನಿಮ್ಮ ಊರಿಗೆ ಒಂದು ಪೋಸ್ಟ್ ಬರ್ತೈತಿ. ಒಂದು ಪೋಸ್ಟ್ ಅಂದರೆ ಗೂಗಲ್ ಆಡ್ಸನ್ಸ್ ಪಿನ್ ಅಂತ ಬರ್ತೈತಿ. ಆ ಪಿನ್ ಕೊಡಬೇಕಾಗತ್ತೆ. ಆ ಪಿನ್ ಕೊಟ್ಟ ನಂತರ ಮತ್ತು ನೀವು ಯೂಟ್ಯೂಬ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ತುಂಬಬೇಕಾಗತ್ತೆ. ಟ್ಯಾಕ್ಸ್ ಇನ್ಫಾರ್ಮೇಷನ್ ಹೆಂಗೆ ತುಂಬಬೇಕು ಅನ್ನುವಂಥದ್ದು ಯೂಟ್ಯೂಬ್ ಚಾನಲ್ದಾಗ ಟೆಕ್ ಚಾನಲ್ದವ್ರು ಸಾಕಷ್ಟು ಜನ ಅದನ್ನು ಹೇಳ್ಕೊಂಡ್ರೆ ಅದನ್ನು ನೋಡಿ ನೀವು ಟ್ಯಾಕ್ಸ್ ಇನ್ಫಾರ್ಮೇಷನ್ ತುಂಬಿಕೊಡ್ರಿ. ಆನಂತರ ನೀವು ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕಾಗತ್ತೆ. ನಿಮ್ಮ ಆ ಬ್ಯಾಂಕಿನೊಳಗೆ ಬ್ಯಾಂಕ್ ಅಕೌಂಟ್ ನಂಬರ, IFSC ಕೋಡ, ಇನ್ನೊಂದು SWIFT ಕೋಡ್ ಅಂತ ಬೇಕಾಗತ್ತೆ. SWIFT ಕೋಡ ನಿಮ್ಮ ಯಾವ ಬ್ರ್ಯಾಂಚಿನೊಳಗೆ ಬ್ಯಾಂಕ್ ಇರ್ತೈತಿಲ್ಲ ಅಲ್ಲಿ ಸಿಗ್ತೈತೆ SWIFT ಕೋಡ. ಆ SWIFT ಕೋಡನ್ನು ಹಾಕಬೇಕಾಗತ್ತೆ. ಹಾಕಿನಂತ ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟ ಮೇಲೆ ಆವಾಗ ನಿಮ್ಗೆ $100 ಆದಾಗ ನಿಮ್ಗೆ ಅಮೌಂಟ್ ನಿಮ್ಮ ಬ್ಯಾಂಕಿಗೆ ರಿಸೀವ್ ಆಗ್ತೈತಿ. ನನಗೆ ಇವತ್ತು ಬಂದಿರೋದು $111 ಅಮೌಂಟ. ನಿಮ್ಗೆ ಎಷ್ಟು ದಿನದೊಳಗೆ ನೀವು 1 ತಿಂಗಳೊಳಗೆ $100 ಮಾಡ್ಕೊಂಡ್ರಂದ್ರೆ ಅಮೌಂಟ್ ಬರ್ತೈತಿ. ಇಲ್ಲ 2 ತಿಂಗಳ $100 ಮಾಡ್ಕೊಂಡ್ರೆ 2 ತಿಂಗಳ ಬಿಟ್ಟು, 3 ತಿಂಗಳ ಬಿಟ್ಟು $100 ಮಾಡ್ಕೊಂಡ್ರೆ 3 ತಿಂಗಳ, ಒಟ್ಟು $100 ಯಾವಾಗ ರೀಚ್ ಆತ ಅವಾಗ ನಿಮ್ಗೆ ಅಮೌಂಟ್ ಕೈ ಸೇರ್ತೈತಿ. ಇದಿಷ್ಟು ನನಗೆ ಗೊತ್ತಿರುವಂಥ ಮಾಹಿತಿ ಪ್ರಕಾರ ನಿಮ್ಮಿದ್ರು ಹಂಚ್ಕೊಂಡಾನೆ. ಇದಕ್ಕಿಂತ ಹೆಚ್ಚಿನ ಮಾಹಿತಿ ಯಾರಿಗಾರು ಗೊತ್ತಿದ್ರು ಕಾಮೆಂಟ್ ಮಾಡಿರಿ. ನೋಡುವಂಥವ್ರಿಗೆ ಆಮೇಲೆ ನಾವು ಇನ್ನೂ ತಿಳ್ಕೊಳ್ಳೋಂಥವ್ರಿಗೆ ಒಂದು ಅವಕಾಶ ಸಿಕ್ಕಂಗಾಕೈತಿ. ಇಷ್ಟಿರಲಿ ಸದ್ಯಕ್ಕೆ ಎಷ್ಟು ನನಗೆ ಅಮೌಂಟ್ ಬಂದೈತಿ ಅನ್ನುವಂಥದ್ದು ಈ ವಿಡಿಯೋದೊಳಗೆ ನಿಮ್ಗೆ ಕ್ಲೂ ಕೊಡ್ತೇನೆ. ಇದನ್ನು ಯೂಟ್ಯೂಬ್ ರೂಲ್ಸ್ ಪ್ರಕಾರ ಹೇಳಬೇಡ್ರಿ ಅಂತ ಭಾಳ ಜನ ನನಗೆ ಹೇಳಿದರು. ಅದಕ್ಕೋಸ್ಕರ ಇಲ್ಲಿ ನನ್ನ ಕೈಯಾಗ ಅಮೌಂಟ್ ಐತಿ, ಇದು ಬಂದಿರೋದು ಇದ್ರಾಗ, ಅದನ್ನು ನಿಮ್ಮ ಎದುರಿಗೆ ಹೇಳ್ತೀನಿ. ಒಂದೊಂದಾಗಿ ನಿಮಗೆ ನಾನು ಎಣಿಸೋದಿಲ್ಲ, ನೀವು ಅದು ಎಣಿಸ್ಕೊಂಡು ವಿಡಿಯೋದೊಳಗೆ ನೋಡ್ಕೊಡ್ರಿ. ನೆಕ್ಸ್ಟ್ ಟೈಮ್ ಎಣಿಸಿದ್ರೆ ಇದು ಜಾಸ್ತಿ ಆಕೈತಿ, ಅದಕ್ಕೆ ಇದಿಷ್ಟು ಕಡಿಗಿಡ್ತೇನೆ. ಈಗ ಒಂದು ರೌಂಡ್ ಎಣಿಸಿದನು, ಸೆಕೆಂಡ್ ರೌಂಡ್ ಎಣ್ಸಾಕತ್ತೀನಿ. ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿಕೊಡ್ರಿ. ನಿಮಗೆ ಗೊತ್ತಾಗಲಿ ಅಂತ ನಿಧಾನವಾಗಿ ಎಣ್ಸಾಕತ್ತೀನಿ. ಲಾಸ್ಟ್ ಇನ್ನೊಂದು ರೌಂಡ್ ಎಣಿಸ್ತೇನೆ. ಈ ಇನ್ನೊಂದು ರೌಂಡ್ ಎಣಿಸಿದ್ನಪ್ಪ ಅಂದ್ರೆ ನೀವು 3 ರೌಂಡಿಂದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗತ್ತಿ, ಎಷ್ಟು ಅಮೌಂಟ್ ನನಗೆ ಬಂದೈತೆ ಅನ್ನೋವಂಥದ್ದು. ನಿಧಾನವಾಗಿ ಎಣಿಸ್ತಾನೆ. ಇದರಿಂದ ಏನಾರು ಪ್ರಾಬ್ಲಮ್ ಆಗಿ ನನ್ನ ಮಾನಿಟೈಸೇಷನ್ ಡಿಸೇಬಲ್ ಆದ್ರೂ ಚಿಂತಿಲ್ಲ. ನೋಡುವಂಥವ್ರಿಗೆ ನಿಮ್ಮ ಕ್ಲಾರಿಟಿ ಸಿಕ್ಕರೆ ಸಾಕು. ನೋಡಿದ್ರಲ್ಲ ಸ್ನೇಹಿತರೆ, 3 ರೌಂಡ್ ಈ ಅಮೌಂಟನ್ನು ನಿಮ್ಮ ಎದುರಿಗೆ ಎಣಿಸಿ ತೋರಿಸಿದೆನು. ಇಷ್ಟಂತೂ ನನಗೆ ಬಂದಿರೋದು ಅಮೌಂಟ್ ಸತ್ಯ. ಯಾವುದೇ ರೀತಿಯಿಂದ ಫೇಕ್ ಅಂತ ತಿಳ್ಕೊಳಕ್ಕೆ ಹೋಗಬೇಡ್ರಿ. ಫೇಕ್ ಅಂತ ತಿಳ್ಕೊಂಡ್ರೆ ಅಂತ ನಿಮ್ಮಂಥ ಮೂರ್ಖರು ಯಾರಿಲ್ಲ. ಇದು ಬಂದಿರುವಂಥದ್ದು ಸದ್ಯಕ್ಕೆ ಇದಿಷ್ಟು ಸಾಕು. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತಾನೆ ಸ್ನೇಹಿತರೆ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.